ಬ್ಯಾಟ್ ಬೀಸಿದ್ರೆ ಬಿಗ್ ಶಾಟ್, ಕೀಪಿಂಗಿಗೆ ನಿಂತ್ರೆ ಸಖತ್ ಕೀಪರ್. ಯಾರೇ ಬೌಲಿಂಗ್ ಮಾಡಿದ್ರೂ 6-4ಗಳ ಅಬ್ಬರ. ಹೌದು, ವಿಶ್ವ ಕ್ರಿಕೆಟ್ನಲ್ಲಿ ಜೋಸ್ ಬಟ್ಲರ್ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಹಾಗಿದ್ರೆ ಇಂಗ್ಲೆಂಡ್ ಆಟಗಾರ ಜೋಸ್ ಬಟ್ಲರ್ ಏನೆಲ್ಲ ಇತಿಹಾಸ ನಿರ್ಮಿಸಿದ್ದಾರೆ, ಎಷ್ಟು ರನ್ ಗಳಿಸಿದ್ದಾರೆ, ಇವರ ವೈಯಕ್ತಿಕ ಬದುಕು ಹೇಗಿದೆ ಅನ್ನೋ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿರ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಬೆಂಕಿಯ ಹೊಡೆತ ನೀಡುವ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಆಗಿ ಜೋಸ್ ಬಟ್ಲರ್ ಮಿಂಚಿದ್ದಾರೆ. 32 ವರ್ಷದ ಬಟ್ಲರ್ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟರು. ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಹಂತಗಳಲ್ಲಿ ಸೋಮರ್ ಸೆಟ್ನ ಯುವ ತಂಡಗಳನ್ನು ಪ್ರತಿನಿಧಿಸಿದರು. ಇವರು ಶಾಲಾ ಮತ್ತು ಜೂನಿಯರ್ ಕ್ರಿಕೆಟ್ನಲ್ಲಿ ರನ್ ಮಳೆಯನ್ನೇ ಹರಿಸಿದ್ದಾರೆ. ಇವರ ಸ್ಥಿರ ಬ್ಯಾಟಿಂಗ್ ಕ್ರಿಕೆಟ್ನಲ್ಲಿ ಸಾಧನೆ ಮಾಡೋಕೆ ಸಾಕಷ್ಟು ಸಹಕಾರವಾಗಿದೆ. 2011ರಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ತವರಿನಲ್ಲಿ ಆಡಲು ಬಟ್ಲರ್ ಅವರನ್ನು T20 ತಂಡಕ್ಕೆ ಆಯ್ಕೆ ಮಾಡಲಾಯಿತು. ಇವರು ತಮ್ಮ ಮೊದಲ 2 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ಪಡೆಯಲಿಲ್ಲ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧದ 2ನೇ ಪಂದ್ಯದಲ್ಲಿ ಅವಕಾಶ ಪಡೆದಾಗ ಕೇವಲ 13 ರನ್ ಗಳಿಸಿದ್ರು. 2012ರ ಆರಂಭದಲ್ಲಿ ಇಂಗ್ಲೆಂಡ್ ಲಯನ್ಸ್ ಪರ ಶ್ರೀಲಂಕಾ ವಿರುದ್ಧ ಯಶಸ್ವಿ ಪ್ರವಾಸದ ನಂತರ ಬಟ್ಲರ್ UAEಯಲ್ಲಿ ಪಾಕಿಸ್ತಾನದ ವಿರುದ್ಧದ ODIಗೆ ಪಾದಾರ್ಪಣೆಯನ್ನ ಮಾಡಿದ್ರು. ನಂತರ ಇವರು ಕೀಸ್ವೆಟ್ಟರ್ ಬದಲಿಗೆ ಇಂಗ್ಲೆಂಡ್ನ ಸೀಮಿತ ಓವರ್ಗಳ ವಿಕೆಟ್ ಕೀಪರ್ ಆಗಿ ಮತ್ತು T20ಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಅರ್ಧಶತಕವನ್ನ ಬಾರಿಸಿದ್ರು. 2013ರಲ್ಲಿ ಇಂಗ್ಲೆಂಡ್ನ ಚಾಂಪಿಯನ್ ಟ್ರೋಫಿಯಲ್ಲಿ ಇವರ ಪಾತ್ರ ಹೆಚ್ಚಿತ್ತು. ಬಟ್ಲರ್ ಇಂಗ್ಲೆಂಡ್ನ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸಿದ್ರು. 3ನೇ ODIನಲ್ಲಿ ಆಕ್ರಮಣಕಾರಿ 99 ರನ್ ಗಳಿಸಿದ್ರು. ಇದು ಇಂಗ್ಲೆಂಡ್ ಬೃಹತ್ ಮೊತ್ತವನ್ನ ಗಳಿಸಲು ಮತ್ತು ಸರಣಿ ಗೆಲುವಿಗೆ ಸಹಾಯವನ್ನ ಮಾಡಿತ್ತು. ತವರಿನಲ್ಲಿ ಶ್ರೀಲಂಕಾ ವಿರುದ್ಧದ ODI ಸರಣಿಯಲ್ಲಿ ಬಟ್ಲರ್ ಕೇವಲ 61 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ODI ಶತಕವನ್ನು ಗಳಿಸಿದ್ರು. ಇದು ಇಂಗ್ಲೆಂಡ್ ಬ್ಯಾಟ್ಸ್ಮನ್ನ ವೇಗದ ಶತಕವಾಗಿದೆ. 2019ರಲ್ಲಿ ಇಂಗ್ಲೆಂಡ್ನ ಐತಿಹಾಸಿಕ ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿದ್ದ ಬಟ್ಲರ್ ಸ್ಪರ್ಧೆಯ ಉದ್ದಕ್ಕೂ ನಿರ್ಣಾಯಕ ಕೊಡುಗೆಗಳನ್ನು ನೀಡಿದ್ರು. ಬಟ್ಲರ್ ಬಲಶಾಲಿಯಾಗಿ ಅದ್ಭುತ ಫಿನಿಶರ್ ಕೂಡ ಆಗಿದ್ರು. ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ರು. ಜೋಸ್ ಬಟ್ಲರ್ IPLನಲ್ಲಿ ಆಡುವ ಅವಕಾಶಕ್ಕಾಗಿ ಕಾಯಬೇಕಾಯಿತು. ಮುಖ್ಯವಾಗಿ ಇಂಗ್ಲಿಷ್ ಕ್ರಿಕೆಟಿಗರ ಭಾಗವಹಿಸುವಿಕೆಗೆ ವಿಧಿಸಲಾಗಿದ್ದ ನಿರ್ಬಂಧದಿಂದಾಗಿ 2016ರ ಸೀಸನ್ನಿಂದ ಆ ನಿಯಮ ತೆಗೆದುಹಾಕಿದ ನಂತರ ಬಟ್ಲರ್ ಅವರನ್ನ ಮುಂಬೈ ಇಂಡಿಯನ್ಸ್ ಆಯ್ಕೆ ಮಾಡಿದ್ದರಿಂದ ಅವರಿಗೆ ಉತ್ತಮ ಬೆಲೆ ಸಿಕ್ಕಿತ್ತು. IPLನಲ್ಲಿ 2018ರಿಂದ 2024ರ ತನಕ ಅಂದರೆ ಕಳೆದ ವರ್ಷದ ತನಕ ಇವರು ರಾಜಸ್ಥಾನ್ ರಾಯಲ್ಸ್ನಲ್ಲೇ ಆಡ್ತಾ ಇದ್ರು. ಬಟ್ಲರ್ ಈ ವರ್ಷ 15 ಕೋಟಿಗೆ ಗುಜರಾತ್ ಟೈಟನ್ಸ್ ಪಾಲಾಗಿದ್ದಾರೆ. ಇನ್ನು ಇಂಗ್ಲೆಂಡ್ ಪರ 57 ಟೆಸ್ಟ್ ಪಂದ್ಯ ಆಡಿರುವ ಬಟ್ಲರ್ 2907 ರನ್ ಗಳಿಸಿದ್ದಾರೆ. ಇದರಲ್ಲಿ 18 ಹಾಫ್ ಸೆಂಚುರಿ ಮತ್ತು 2 ಸೆಂಚುರಿ ಸೇರಿವೆ. ಇನ್ನು 187 ಏಕದಿನ ಪಂದ್ಯಗಳಿಂದ 5196 ರನ್ ಗಳಿಸಿದ್ದಾರೆ. ಇದರಲ್ಲಿ 27 ಹಾಫ್ ಸೆಂಚುರಿ ಮತ್ತು 11 ಸೆಂಚುರಿಗಳು ಸೇರಿವೆ. ಹಾಗೆ 134 T20 ಪಂದ್ಯಗಳಲ್ಲಿ ಜೋಸ್ ಬಟ್ಲರ್ 3534 ರನ್ ಗಳಿಸಿದ್ದಾರೆ. ವೈಟ್ ಬಾಲ್ ನಾಯಕತ್ವಕ್ಕೆ ಜೋಸ್ ಬಟ್ಲರ್ ಗುಡ್ ಬೈ. ಈ ಬಾರಿ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿಯನ್ನ ನಡೆಸ್ತಾ ಇದೆ. ಈ ಚಾಂಪಿಯನ್ ಟ್ರೋಫಿಯಲ್ಲಿ ಗೆಲ್ಲುವ ತಂಡವಾಗಿ ಇಂಗ್ಲೆಂಡ್ ಕೂಡ ಇತ್ತು. ಆದರೆ ಇಂಗ್ಲೆಂಡ್ ಗೆಲ್ಲೋದಿರಲಿ, ಲೀಗ್ ಹಂತದಿಂದಲೇ ಹೊರ ಹೋಗಿದೆ. ಒಂದೇ ಒಂದು ಲೀಗ್ ಪಂದ್ಯ ಕೂಡ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ತಂಡದ ಸೋಲಿನ ಹೊಣೆ ಹೊತ್ತು ತಂಡದ ನಾಯಕ ಜೋಸ್ ಬಟ್ಲರ್ ತಮ್ಮ ನಾಯಕತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಚಾಂಪಿಯನ್ ಟ್ರೋಫಿಯಲ್ಲಿ B ಗುಂಪಿನಲ್ಲಿ ಸ್ಥಾನ ಪಡೆದಿದ್ದ ಇಂಗ್ಲೆಂಡ್ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿತ್ತು. ಆದರೆ ತನ್ನ 2ನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡವನ್ನು ಎದುರಿಸಿದ್ದ ಆಂಗ್ಲರು ಈ ಪಂದ್ಯದಲ್ಲೂ ಸೋತಿದ್ದು ತಂಡದ ಕಳಪೆ ಪ್ರದರ್ಶನಕ್ಕೆ ಕೈಗನ್ನಡಿಯಾಗಿತ್ತು. ಹೀಗಾಗಿ ವೈಟ್ ಬಾಲ್ ನಾಯಕತ್ವಕ್ಕೆ ರಾಜೀನಾಮೆಯನ್ನ ಜೋಸ್ ಬಟ್ಲರ್ ನೀಡಿದ್ದಾರೆ. 14ನೇ ವಯಸ್ಸಿನಲ್ಲೇ ಬಟ್ಲರ್ ಲವ್. ಜೋಸ್ ಬಟ್ಲರ್ ತಮ್ಮ ಕ್ರಿಕೆಟ್ ಪರಾಕ್ರಮಕ್ಕೆ ಮಾತ್ರವಲ್ಲದೆ ತಮ್ಮ ಪತ್ನಿ ಲೂಯಿಸ್ ಅವರೊಂದಿಗಿನ ಹೃದಯ ಸ್ಪರ್ಶಿ ಪ್ರೇಮ ಕಥೆಗೂ ಹೆಸರುವಾಸಿಯಾಗಿದ್ದಾರೆ. ಜೋಸ್ ಬಟ್ಲರ್ ಮತ್ತು ಲೂಯಿಸ್ ಅವರ ಲವ್ ಶಾಲೆಯಲ್ಲೇ ಶುರುವಾಗಿತ್ತು. ಇವರಿಬ್ಬರು ಮೊದಲು ಭೇಟಿಯಾದಾಗ ಇವರಿಬ್ಬರಿಗೂ 14 ವರ್ಷ ವಯಸ್ಸಾಗಿತ್ತು. ನಂತರ ಇಬ್ಬರು ಮದುವೆಯಾಗಿದ್ದು 2 ಮಕ್ಕಳನ್ನ ಹೊಂದಿದ್ದಾರೆ. ಜೋಸ್ ಬಟ್ಲರ್ ಅವರ ಪತ್ನಿ ಲೂಸಿ ಫಿಟ್ನೆಸ್ ತರಬೇತುದಾರರಾಗಿದ್ದಾರೆ. ಇವರ ತರಬೇತಿ ಅವಧಿಗಳ ವಿಡಿಯೋಗಳನ್ನ ಮತ್ತು ಫೋಟೋಗಳನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವಾಗವಾಗ ಶೇರ್ ಮಾಡಿಕೊಳ್ತಾನೆ ಇರ್ತಾರೆ. ಇದಾಗಿತ್ತು ಜೋಸ್ ಬಟ್ಲರ್ ಅವರ ಕ್ರಿಕೆಟ್ ಜರ್ನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.